ಅಗತ್ಯ ಇಲ್ಲ. ನಮ್ಮ ಈ ವಸ್ತು ಪ್ರದರ್ಶನಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ, ಹಿನ್ನೆಲೆ ಇದೆ, ಒಂದು ಮಹತ್ವ ಇದೆ. ಇದು ಕೇವಲ ಜಾತ್ರೆ ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳಷ್ಟೇ ಸೀಮಿತ ಆಗಿದೆ. ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೂ ಕೂಡ ಒತ್ತು ಕೊಡಬೇಕು ಅಂತೇಳಿ ನಮ್ಮ ಪ್ರಮುಖ ಶಿವಕುಮಾರ ಮಹಾಶಿವರವರು ಬಹಳ 60 ವರ್ಷಗಳ ಹಿಂದೆ ಈ ಒಂದು ಜಾತ್ರೆಯ ಜೊತೆಯಲ್ಲಿ ವಸ್ತು ಪ್ರದರ್ಶನವನ್ನು ಪ್ರಾರಂಭ ಮಾಡಿ ಇಷ್ಟು ಸುದೀರ್ಘವಾಗಿ ನಿರಂತರವಾಗಿ ಈ ಜಾತ್ರೆಯಲ್ಲಿ ವಸ್ತು ಪ್ರದರ್ಶನ ನಡೆಕೊಂಡು ಬಂದಿರುವಂಥದ್ದು ಒಂದು ಇತಿಹಾಸ ಆಗಿರುವಂತಹದ್ದು. ಏಕೆ ಅಂತಂದರೆ ಕೊರೋನಾ ಬಂದ ಸಂದರ್ಭದಲ್ಲಿ ಎಲ್ಲವೂ ಸ್ಥಗಿತಗೊಂಡಿತ್ತು. ಆ ಸಂದರ್ಭದ ಜಾತ್ರೆಯ ಸಂದರ್ಭದಲ್ಲೂ ಕೂಡ ನಮ್ಮ ವಸ್ತು ಪ್ರದರ್ಶನ ನಿಲ್ಲಲಿಲ್ಲ ಅನ್ನುವಂಥದ್ದು ಒಂದು ಹೆಮ್ಮೆ ಹತ್ತು ಇತಿಹಾಸ ಅಂತ ಹೇಳಬೇಕಾಗಿರುವಂಥದ್ದು. ಹಾಗೆ ಇದು ಪ್ರತಿ ವರ್ಷವೂ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಈಗ ನೋಡ್ತಾ ಇದ್ದರೆ ಈ ವರ್ಷದ ಜನಸಂಖ್ಯೆ ನೋಡಿದಾಗ ನಮ್ಮ ಜಾಗ ಬಹಳ ಚಿಕ್ಕದಾಯಿತು ಅಂತ ಹೇಳ್ತಾರೆ. ಈ ವಸ್ತು ಪ್ರದರ್ಶನ ಜಾಗ ಅಷ್ಟಲ್ಲ, ಮಠದ ಆವರಣವೂ ಚಿಕ್ಕದಾಯಿತು. ಇವತ್ತು ಪಟ್ಟಣ ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ತಕ್ಕಾದಂಥ ವ್ಯವಸ್ಥೆ ಮಾಡೋದು ತುಂಬ ಕಠಿಣ ಆಗ್ತಾ ಇರುವಂಥ ಪರಿಸ್ಥಿತಿ ಆಗ್ತಾ ಇದೆ. ಅಂದರೆ ಜನಗಳ ಒಂದು ಆಗಮನ ಬರುವಿಕೆ ಎನ್ನುವಂಥದ್ದು ಕೂಡ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇರೋದಕ್ಕೆ ಅನ್ನೋದು ಉದಾಹರಣೆ ಆಗಿರುವಂಥದ್ದು. ಅನಿವಾರ್ಯ ಇರುವ ಜಾಗವನ್ನು ವಿಸ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇರುವ ಜಾಗದಲ್ಲೇ ಮತ್ತಷ್ಟು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರಿ ಮಾಡಬೇಕಾಗಿರುವಂಥ ನಮ್ಮ ಕರ್ತವ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದ ವಸ್ತು ಪ್ರದರ್ಶನದಲ್ಲಿ ಇದೊಂದು ಜನ ಜಾತ್ರೆ ಜಾಗೃತಿ ಅಂತಹ 3 ಕಾರ್ಯಕ್ರಮಗಳು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ನಾನು ಉದ್ಘಾಟನೆ ಸಂದರ್ಭದಲ್ಲಿ ಹೇಳಿದೆ, ಗುರುವಿನ ಸಮ್ಮೇಳನವರು ಈ ಜಾತ್ರೆಯಲ್ಲಿ ಅವರ ಕಾನೂನು ಪ್ರಾಧಿಕಾರದ ಈ ಒಂದು ವಸ್ತು ಪ್ರದರ್ಶನ ಮಳಿಗೆಯನ್ನು ತೆರೆದ ಮೇಲೆ ಬಹಳಷ್ಟು ಜನಗಳು ಅವರ ಹತ್ರ ಹೋಗಿ ಕಾನೂನು ಸೇವೆಯನ್ನು ಪಡೆದುಕೊಳ್ಳೋದಕ್ಕೆ ಬಂದರು. ಅದು ಬಹಳ ಉಪಯೋಗ ಆಯಿತು. ನಾವು ನಿರಂತರವಾಗಿ ಮಾಡಬೇಕು, ಈ ವಸ್ತು ಪ್ರದರ್ಶನದಲ್ಲಿ ನಾವು ಈ ಮಳಿಗೆಯನ್ನು ತೆರೆಯಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಬಹಳ ಸಂತೋಷವನ್ನು ಮೇಡಮ್ ವ್ಯಕ್ತಪಡ್ತಾ ಇದ್ದರು. ಅವರು ಬಹಳ ಹೋರಾಟವನ್ನು ಮಾಡಿ ದುರ್ಬಲರಿಗೆ, ಕಷ್ಟದಲ್ಲಿರುವಂತಹವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಳ್ಳಿಯ ಕಡೆ ಇರುವಂತಹ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಇಂದು ಕೂಡ ಹೆಣ್ಣು ಮಕ್ಕಳಿಗೆ ಏನೆಲ್ಲ ದುರ್ಬಲತೆ ಕಷ್ಟಗಳನ್ನು ವಹಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಹಳ್ಳಿಗಳಿಗೆ ಹೋಗಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಅವೆಲ್ಲ ಒಂದು ಕೆಟ್ಟ ಕಾನೂನು ಕಟ್ಟಡಗಳನ್ನು ದೂರ ಮಾಡಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಶಾಲೆಗೆ ಹೋಗಿರುವಂಥ ಹೆಣ್ಣು ಮಕ್ಕಳು ಇರ್ಬೋದು, ಅವರಿಗೆ ಸಹಾಯ ಮಾಡುವಂಥದ್ದು, ಹೀಗೆ ಹಲವಾರು ರೀತಿಯ ಕಾನೂನು ನೆರವನ್ನು ಕೊಡುವಂಥ ಕೆಲಸವನ್ನು ಗುರುವಿನವರು ನ್ಯಾಯಾಧೀಶರಾಗಿರುವಂತಹ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೂ ಕೂಡ ಮೆಚ್ಚಿಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಬಂದು ನೋಡಿದಂತಹ ಅನೇಕರು ನಮಗೆ ಇಂತಹ ಒಂದು ಸೇವೆ ಇದೆ ಅನ್ನೋದೇ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ, ನೀವು ಬಂದ ಮೇಲೆ ಈ ಸೇವೆ ಇದೆ ಅಂತ ನಮಗೆ ಅರ್ಥ ಆಗಿರುವಂಥದ್ದು. ಹಾಗೆ ಇವತ್ತು ದುರ್ಬಲರಿಗೆ, ಬಡವರಿಗೆ ಸರ್ಕಾರ ಕಾನೂನು ಸೇವೆಯನ್ನು ಒದಗಿಸಿಕೊಡ್ತದೆ ಎನ್ನುವಂಥದ್ದು ಕೂಡ ಅತ್ಯಂತ ಮೆಚ್ಚಿಕೊಳ್ಳಬೇಕಾಗಿರುವಂಥದ್ದು. ಆ ಕಾನೂನಿಗೆ ಆರ್ಥಿಕವಾಗಿ ದುರ್ಬಲವಾಗಿದ್ದಾರೆ ಅಂತೇಳಿ ಕಾನೂನಿನ ಸೇವೆಯಿಂದ ಅಥವಾ ಈ ಒಂದು ವ್ಯವಸ್ಥೆಯನ್ನು ಹೊರ ಹೋಗೋದಕ್ಕೆ ಸಾಧ್ಯ ಆಗದೇ ಇರೋದು. ಸಂವಿಧಾನ ನಮಗೆ ಇಷ್ಟೊಂದು ಶಕ್ತಿಯನ್ನು ಕೊಟ್ಟಿದೆ ಎನ್ನುವಂಥದ್ದನ್ನು ಇಟ್ಕೊಂಡು ಅದರ ಒಂದು ಬಳಕೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಜನಗಳು ಮಾಡ್ತಾ ಇದ್ದಾರೆ ಅಂತಂದರೆ ಇದು ವಸ್ತು ಪ್ರದರ್ಶನದಲ್ಲಿ ಮಾಡಬೇಕಾಗಿರುವಂತಹ ಮುಖ್ಯ ಕಾರ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಒಂದು ಉದಾಹರಣೆ ಅಷ್ಟನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಿಗೆ ಭೇಟಿ ಕೊಟ್ಟಂತಹ ಒಂದೊಂದು ವಿಚಾರಗಳನ್ನು ನಾವು ತಿಳ್ಕೊಂಡು ಹೋದರೆ ಎಷ್ಟೋ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಸರ್ಕಾರದ ಎಲ್ಲ ಇಲಾಖೆಗಳು, ನಮ್ಮ ತುಮಕೂರು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ನಡೀತಾ ಇರುವಂತಹ ಎಲ್ಲ ಇಲಾಖೆಗಳು ಅತ್ಯಂತ ಶ್ರದ್ಧಾಭಾವನೆಯಿಂದ ನಾವು ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ನಿಮ್ಮ ಮಳಿಗೆಯನ್ನು ತೆರೀತಾ ಇದ್ದೀರಿ. ತೆರೆದ ಆ ಮೂಲಕವಾಗಿ ನಿಮ್ಮ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟು ಜನಗಳಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕಾಗಿ ನಾನು ಮೊದಲಿಗೆ ಭಾಗವಹಿಸಿದ ಯಶಸ್ವಿಗೆ ಕೇವಲ ಆ ಫಸ್ಟ್ ಬಂದವರೇ ಮಾತ್ರ ಇದೆ ಆಗಲ್ಲ, ಒಳೇ ಬಂದವರಿದ್ದಕ್ಕೂ ಅದು ಯಶಸ್ವಿ ಆಗಿದೆ. ಕೂಡ ಅದೇ ರೀತಿಯಲ್ಲಿ ಈ ಎಲ್ಲ ವ್ಯವಸ್ಥೆಗಳಿಗೆ ನಮ್ಮ ಜಾತ್ರೆಗೆ ಬೇಕಾದಂತಹ ಅನುಮತಿಯನ್ನು ಕೊಡುವಂಥ ಅವರೇ ಕೊಡಬೇಕಾಗಿರುವಂಥದ್ದು. ಪ್ರತಿಯೊಂದಕ್ಕೂ ನಾವು ಮನೇಲಿ ಪರಿಚಯ ಮಾಡ್ತೀವ, ಆ ಪರ್ಮಿಷನ್ ಬೇಕು. ನೀವು ಪಟಾಕಿ ಹೊಡಿತೀರಾ, ಆ ಪರ್ಮಿಷನ್ ಬೇಕು. ಬೇರೆ ವ್ಯವಸ್ಥೆ ಮಾಡ್ತೀರಾ, ಪರ್ಮಿಷನ್ ಬೇಕು. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವೆಲ್ಲ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ಅನುಮತಿಯನ್ನು ಕೇಳಿದಾಗ ಅವರು ಅವೆಲ್ಲವನ್ನ ಕಾನೂನಿನ ಒಳಪಟ್ಟು ಅದಕ್ಕೆ ತಕ್ಕಾಗಿ ಎಲ್ಲ ಅನುಮತಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಅಶೋಕ್ ಅವರು ಹೇಳಿದಾಗೆ ಪೊಲೀಸ್ ಇಲಾಖೆ ಬಹಳ ಶ್ರಮ ಪಟ್ಟಿದ್ದಾರೆ. ಈ ಜಾತ್ರೆ ಮುಗಿಯುವವರೆಗೂ ಕೂಡ
ಇವತ್ತು ನಮ್ಮ ಜಾತ್ರೆಯ ಸಂದರ್ಭದಲ್ಲಿ ಒಬ್ಬರಿಗೂ ಏನೋ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಜಾತ್ರೆ ಅಷ್ಟೊಂದು ಅಂದರೆ ನಮ್ಗೆ ಹೆಮ್ಮೆ ಪಡಬೇಕಾಗಿರುವಂಥದ್ದು, ಅಷ್ಟು ಸಂತೋಷ ಪಡಬೇಕು. ಅಷ್ಟೊಂದು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರುವಂಥದ್ದು. ಇವೆಲ್ಲ ಅಷ್ಟೊಂದು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ವಸ್ತುಪ್ರದರ್ಶನ ಪ್ರಾರಂಭ ಆದಾಗ ಪ್ರಭು ಇತ್ತು, CEO ಇತ್ತು, ಅವರು ಕಳೆದ ವರ್ಷ ಈ ವರ್ಷ ಎಲ್ಲ ಇತ್ತು. ಅವರು ಒಂದು ಆಸೆ ಏನಿತ್ತಪ್ಪ ಅಂದರೆ ವಸ್ತುಪ್ರದರ್ಶನ ಸಂದರ್ಭದಲ್ಲಿ ಹಳ್ಳಿ ಕಡೆಯಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು, ಮಕ್ಕಳಿಗೆ ಇದನ್ನು ತೋರಿಸ್ಬೇಕು, ಮಕ್ಕಳಿಗೆ ಇದು ಪರಿಚಯ ಆಗಬೇಕು, ಮಕ್ಕಳೆಲ್ಲ ಇದನ್ನು ನೋಡಿದಾಗ ಅವರಲ್ಲಿ ಒಂದು ಶಿಕ್ಷಣ ಆಗ್ತದೆ ಅನ್ನುವಂಥ ಒಂದು ಆಸೆಯನ್ನು ಅವರು ಇಟ್ಕೊಂಡಿದ್ರು. ಆದರೆ ಎಷ್ಟು ಅದು ಫಲಪ್ರದ ಆಗಿದೆಯೋ ಗೊತ್ತಿಲ್ಲ. ಒಟ್ಟಾಗಿ ಅವರು ಎಲ್ಲ ಇಲಾಖೆಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಎಲ್ಲರೂ ಇದೇ ರೀತಿ ಮಾಡಬೇಕು, ಈ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಕೊಡುವ ಕೆಲಸವನ್ನು CEO ಅವರಾಗಿದ್ದಂತಹ ಪ್ರಭುರವರು ಮಾಡಿದರು. ಅವರು ವರ್ಗಾವಣೆಯಾಗಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಸೇವೆಯನ್ನು ಕೂಡ ಸ್ಮರಿಸಿಕೊಳ್ಬೇಕಾಗಿರುವಂತಹ ಭಾಗವಹಿಸಿದ ಯಶಸ್ವಿಗೆ ಕೇವಲ ಫಸ್ಟ್ ಬಂದವರೇ ಮಾತ್ರ ಇದೆ ಆಗಲ್ಲ, ಹೊಡೆ ಬಂದವರಿದ್ದಕ್ಕೂ ಅದು ಯಶಸ್ವಿ ಹೋಗ್ತಾ ಇದ್ದೀವಿ. ಎಲ್ಲಿ ಮುಂದಾಗ್ಬಿಡ್ತದಪ್ಪ, ನನ್ನ ಕಾಲು ಮುಂದಾಗ್ಬಿಡೋದು ಅನ್ನೋ ಭಯ ಇರ್ತಾ ಇತ್ತು. ಆದರೆ ನಮಗೊಂದು ಭರವಸೆ ಇತ್ತಪ್ಪ ಅಂದರೆ ಪೊಲೀಸ್ ಇಲಾಖೆ ಬಹಳ ದಕ್ಷತೆಯಿಂದ ಕೆಲಸವನ್ನು ಮಾಡ್ತಾ ಇದ್ವಿ. ನಮ್ಮ SP ಅವರು ಮಾತಾಡ್ತಾ ಇದ್ರು, ನಮ್ಮ ಕೆಲಸದ ಪೊಲೀಸ್ ಸ್ಟೇಷನ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅಭಿಮಾನವನ್ನು ಅಶೋಕ್ ಅವರು ವ್ಯಕ್ತ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಅವರೆಲ್ಲ ಕಡೆ ಇವತ್ತು ಪ್ರತಿಯೊಂದು ಕಡೆ ಕೂಡ ಗಮನಿಸಿ ಯಾವುದೇ ಅಚಾತುರ್ಯಗಳಾಗದೆ ಹಾಗೆ, ಯಾರಿಗೂ ತೊಂದರೆ ಆಗದ ಹಾಗೆ ಬಹಳ ಹೆಣ್ಮಕ್ಳು ಬರ್ತಾ ಇದ್ರು, ತುಂಬ ಜನ ಹೆಣ್ಮಕ್ಳು ಬರ್ತಾ ಇದ್ರು. ಹಾಗೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಅವರ ರಕ್ಷಣೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದಾರೆಲ್ಲ. ಅವರ ದಕ್ಷತೆಗೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅವರನ್ನು ಕೂಡ ಇಲಾಖೆ ವಿಶೇಷವಾಗಿ ಅಭಿನಂದಿಸಬೇಕಾಗಿರುವಂಥದ್ದು ಮಾತನ್ನು ಇರ್ತಾ, ಇವತ್ತು ನಮ್ಮ ಜಾತ್ರೆ ಅಂತಲ್ಲ, ಪೊಲೀಸ್ ಇಲಾಖೆಗೆ ಯಾವ ಜಾತ್ರೆ ಆದರೆ ಕಷ್ಟನೇ ಅವರಿಗೆ. ನೀವು ಯಾವ ಉತ್ಸವ ಆಗಲಿ, ಜಾತ್ರೆ ಆಗಲಿ, ಮತ್ತೊಂದಾಗಲಿ ಏನೇ ಆದರೂ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಂತ್ಕೊಂಡು ಹಗಲು ರಾತ್ರಿ ಕೂಡ ಪೊಲೀಸರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಅಶೋಕ್ರವರ ನೇತೃತ್ವದಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಹೆಮ್ಮೆ ಪಡುವಂಥ ಸಂಗತಿ. ಈಗ ಅಶ್ವಿನಿ ತಾಯಿಗಳು ನಮ್ಮ CEO ಅವರಾಗಿ ತಂದಿದ್ದಾರೆ. ಇವರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿದ್ದರು. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಇಡೀ ಜಿಲ್ಲೆ ಜವಾಬ್ದಾರಿ ಅವರಿಗೆ. ಆ ರೀತಿಯಲ್ಲಿ ಅವರ ಮನೋಪತ್ತಿಗಳಾಗಿರುವಂಥ ಅಶ್ವಿನಿ ಅವರು ಈಗಾಗಲೇ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಅವರು ಕೂಡ ಇದೇ ರೀತಿಯಲ್ಲಿ ನಮಗೆ ಯಾವತ್ತೂ ಕೂಡ ಸಹಕಾರವನ್ನು ಕಮಿಷನರ್ ಆಗಿದ್ದಾಗೂ ಅವರು ಯಾವಾಗಲೂ ನಡೆಸ್ಕೊಂಡು ಬರ್ತಾ ಇದ್ದಂತಹ ಅವರು ಆ ಒಂದು ಸೇವೆ ಯಾವಾಗಲೂ ಮುಂದುವರಿಯಲಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಇವತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಅಭಿನಂದಿಸ್ತಾ, ಬಹುಮಾನ ಯಾರು ಪಡೆದಿದೆಯೋ ಇಟ್ಟಿದೆಯೋ ಗೊತ್ತಿಲ್ಲ, ನೀವು ಭಾಗವಹಿಸಿದಿರಲ್ಲ, ಇದೇ ನಮಗೆ ಸಂತೋಷ ಪಡುವಂತಹ ಸಂಗತಿ. ಯಾರು ನಮಗೆ ಕಡಿಮೆ ಬಂತು, 3ನೇ ಬಂತು, 4ನೇ ಬಂತು ಅಂತ ಯಾರು ಅಂದ್ಕೊಂಬೇಡಿ. ದಯವಿಟ್ಟು ಯಾರು ಕೂಡ 3 ಬರಲಿ 4 ಬರಲಿ ಒಂದೇ ಬರಲು ಅಂತ ಅನ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಕಡೆಯಲ್ಲಿದ್ದವರು ಅಷ್ಟೇ ಇರುವಂಥದ್ದು. ಅವರೆಲ್ಲರೂ ಭಾಗವಹಿಸಿದ್ದರಿಂದಾಗಿ ಈ ಒಂದು ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿದೆ ಎನ್ನುವಂತಹ ಮಾತನಾಡ್ತಾ ಎಲ್ಲರೂ ಇಲಾಖೆಯ ಖಾಸಗಿಯಾಗಿರ್ಬೋದು, ಸರ್ಕಾರಿ ಇಲಾಖೆಗಳು, ಬೇರೆ ಬೇರೆ ಇಲಾಖೆ ಎಲ್ಲರಿಗೂ ಕೂಡ ನಾನೆಲ್ಲರೂ ಕೂಡ ಅಭಿನಂದಿಸ್ತಾ, ವಸ್ತು ಪ್ರದರ್ಶನ ಸಮಿತಿಯ ನಮ್ಮ ಕಾರ್ಯದರ್ಶಿ ಗಂಗಾಧರವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಸಿಬ್ಬಂದಿಗಳೆಲ್ಲರೂ ಕೂಡ ಅವರು ಪದಾಧಿಕಾರಿಗಳು ಬೆಲೆ ನಿಲ್ಲಿಸುವ ಕಾಲ ಅವರು ಶ್ರಮವಹಿಸಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸಾರ್ಥಕ ಆಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಜೊತೆಗೆ ನೂರು ಅವರು ಹೇಳ್ತಾ ಇದ್ದೀವಿ, ನಮ್ಮದು ಇದು ಕೊನೆಯ ವರ್ಷ ಅಂತೇಳಿ. ಇನ್ನು ರೆಗ್ಯುಲರ್ ಆಗಿ ಅವರು ಕೋರ್ಟ್ ಹೋಗ್ಬಿಡ್ತಾರೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ರು, ಈ ವರ್ಷ ಕೊನೆ ಅವ್ರಿಗೊಂದು ಆಸೆ ಇತ್ತು ಕೂಡ. ಪ್ರತಿ ವರ್ಷ 2 ವರ್ಷವೂ ಕೂಡ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು ಬರ್ತಾ ಇದ್ರು. 2-3 ವೀರಪ್ಪನವರು ಬಂದಿದ್ರು ಸರ್, ಸೋಮಶೇಖರ್ ಅವರೆಲ್ಲ ಬಂದಿದ್ರು ಕಾರ್ಯಕ್ರಮದಲ್ಲಿ. ಈ ವರ್ಷ ಅನಿವಾರ್ಯ ಏನೋ ಕಾನೂನು ಕಡೆಯಿಂದ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವರ ಒಂದು ಅವರ ಒಂದು ಅವಧಿಯಲ್ಲಿ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಸುಪ್ರೀಂ ಕೋರ್ಟ್ನವರು ಗುರುತಿಸಿದ್ದಾರೆ ಅಂತಂದರೆ ಅವರ ಸೇವೆ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಅವ್ರಿಗೆ ಆ ಕಾಳಜಿ ಮಾಡಬೇಕು ಅನ್ನೋ ಕಾಳಜಿ, ಬರೋರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಕಾಳಜಿ ಅವ್ರಿಗಿರುವಂಥದ್ದು. ಅವ್ರಿಗೆ ಇವತ್ತು ನಾನು ನೋಡ್ತಾ ಇದ್ದೀನಿ, ಅವ್ರಿಗೆ SI ಆಗಿರೋ ಇನ್ವಿಟೇಷನ್ ಇದೆ ಅವರಿಗೆ. ಬೇರೆ ನ್ಯಾಯಾಧೀಶರಿಗೆ ಬರ್ತಾನೆ ಇರಲಿಲ್ಲ ಅನ್ನಿಸ್ತು ನನಗೆ. ಯಾಕಂದರೆ ನ್ಯಾಯಾಧೀಶರು ಭಾಳ ಕಷ್ಟ ಅವರು, ಪ್ರೋಟೋಕಾಲ್ ಭಾಳ ಕಷ್ಟ ಅವರೆಲ್ಲ ಅವರು. ಆದರೂ ಕೂಡ ಮೇಡಮ್ ಅದನ್ನೇ ಗಮನಿಸಿದೆ. ನಾನು ಹುಡುಕ್ತಾ ಇದ್ದೀನಿ ಎಲ್ಲಿ ಹೆಸರು ಎಲ್ಲೂ ಇರಲಿಲ್ಲ. ನೀವು ನೋಡ್ತಾ ಇದ್ದೀನಿ ಅವ್ರಿಗೆ ಯಾಕೆ ಇಲ್ಲ.
ಅವ್ರು ಹೇಳ್ತಾರೆ ನಿಮ್ಮ ಅಭಿಮಾನದಿಂದ ಬಂದಿದ್ದೀನಿ ಅಂತ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅವರು ದೊಡ್ಡ ಹೃದಯ, ನಿಜವಾಗ್ಲೂ ಕೂಡ ಅವರಿಗೆ ಹೆಚ್ಚು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರೇ ಕರೆದ ಅತಿಥಿಗಳು ಬರದೇ ಹೋದರೂ ಕೂಡ ಆ ಸ್ಥಾನವನ್ನು ತುಂಬುವ ಎಲ್ಲ ಅಧಿಕಾರಿ ಬರೆದಿರುವ ಸ್ಥಾನವನ್ನು ತುಂಬುವಂಥ ಕೆಲಸವನ್ನು ನಮ್ಮ ಸಮಯದಲ್ಲಿ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಅವರ ಮುಂದೆ ಇದೇ ರೀತಿ ಬೆಳೆದು ಹೈಕೋರ್ಟ್ಗಳ ಸುಪ್ರೀಂ ಕೋರ್ಟ್ವರೆಗೂ ಹೋಗಲಿ ಅನ್ನುವ ಹಾರೈಕೆಯನ್ನು ಅವರಿಗೆ ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತನಾಡಿಸಿ